ಅವ್ರಿಗೆ ಬಟ್ಟೆ ಆಯರ್ ಮಾಡ್ರಿ, ಆಮೇಲೆ ಮಂಗಳಾರತಿ ಮಾಡಿ ಕಾರ್ಯಕ್ರಮ ಮುಗಿಸೋಣ. ನೀವೆಲ್ಲ गुरुराज से
चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरवे नमः। जय मंगलम जय नमः पार्वती। ಇನ್ಮೇಲೆ ಈಗ ಪಟ್ಟಾಭಿಷೇಕ ಅಂದ್ರೆ ಮತ್ತೆ ಲಾಸ್ಟ್ ಅದ, ಸಿಂಹಾಸನ ಇಟ್ಟು ಅವರು ಮಡಿ ಉಟ್ಕೊಂಡ್ ಬರ್ತಾರೆ. ಇಲ್ಲೆಲ್ಲ ಲಾಸ್ಟ್ ಶಾಸ್ತ್ರ ಮುಗಿದ ಬಳಿಕ ಪೂಜ್ಯರ ಆಶೀರ್ವಚನ ಆದ ಬಳಿಕ ಮತ್ತೆ ಇಲ್ಲಿ ಸಿಂಹಾಸನ ಇಟ್ಟು ಅವಾಗ ಮಂಗಳಾರತಿ ಆಗ್ತದೆ. ಈ ವಿಧಿವಿಧಾನಯುಕ್ತವಾಗಿ ಇನ್ಮೇಲೆ ಶಾಸ್ತ್ರ ಕಡೆ ಲಕ್ಷ್ಯ ಕೊಡಬೇಕು, ಪೂಜೆನ ಮರ್ತು ಬಿಡ್ಬೇಕು. ಈಗ ಹಾಗೆ ಟಾಪಿಕ್ ಬಂದದು, ಮಾಡ್ಯಾಳ ಬಿಟ್ರಿ ಅಂದ್ರೆ ಎಳಸಂಗನ ನೆನಪಾಗು. ಮತ್ ಮಾಡ್ಯಾಳ ಮಾಡ್ಯಾಳ ಏನ್ ಮಾಡ್ಯಾಳ ಅಲ್ಲಲ್ಲ, ಮಾಡ್ಯಾಳ ಅಂತ ಹೇಳಿ ಮಾಡ್ಯಾಳ ನಿಂಬಾಳ ಬಿಟ್ರಿ ಅಂದ್ರೆ ಹೆಂಗ್ ಇಲ್ಲಿ ಬಂದ ಎಳಸಂಗಿ ಆಗ್ತದೆ. ಈ ಟಾಪಿಕ್ ಮುಗಿಸ್ಬಿಡೋದು. ಇನ್ಮೇಲೆ ಸ್ವಾಮೀಜಿಯವ್ರನ್ನ ಇನ್ಮೇಲೆ ರೂಮ್ನಲ್ಲೇ ಕೂಡಬೇಕು. ಅಲ್ಲಿ ಒಂದೇನೋ ಒಂದು ಚೆರಿಗೆ ನೋಡಿ ತಗೊಂಬ ಅಂತ ಇವತ್ತಿನ ದಿವಸ ಬರಬಾರ್ದು. ಅಲ್ಲೇ ರೂಮ್ನೊಳಗೆ ಸಿದ್ಧಾರ್ಥ ಧ್ಯಾನ ಮಾಡ್ಕೊಂತ ಇರ್ತಾರೆ. ಪಟ್ಟಾಭಿಷೇಕ ಸಿಂಹಾಸನ ಕುಂತ ಬಳಿಕ ಸಾಧಕರು ಎಲ್ಲರೂ ಕರ್ಕೊಂಡು ಬರ್ತಾರೆ. ಅವಾಗ ಮತ್ತೆ ಒಂದ್ಸಲ ಸಿಂಹಾಸನ ಮೇಲೆ ಕೂಡಿಸಿ ಯಾರ್ಯಾರು ಆಯರ ಮಾಡೋರಾದ್ರೆ ಆಯರ ಮಾಡ್ರಿ, ಪ್ರಸಾದ ತಗೊಳ್ಳೋರು ಪ್ರಸಾದ ತಗೊಳ್ರಿ. ಯಾರು ನಮಸ್ಕಾರ ಮಾಡಿ ಪ್ರಸಾದಕ್ಕೆ ಹೋಗ್ಬಿಡ್ಬೇಕು. ಸ್ವಲ್ಪ ದೂರ ಇದ್ದೊಳಗೆ ಹಿಂಗೆ ನಮಸ್ಕಾರಕ್ಕೆ ಬರಬೇಕು, ಹಿಂಗೆ ಆಚೋಗಿ ಪ್ರಸಾದ ತಗೋಬೇಕು. ಹಂಗಾದ್ರೆ ಅಲ್ಲೂ ರಶ್ ಆಗಲ್ಲ, ಇಲ್ಲೂ ರಶ್ ಆಗಲ್ಲ. ಕೆಲವೊಬ್ರು ಪ್ರಸಾದ ಅರ್ಧ ಮುಗಿಸಿ ಮತ್ತೆ ಬಂದ್ಬಳಿಕ ನಮಸ್ಕಾರ ಮಾಡ್ರಿ. ಅದು ಆಮೇಲೆ ಈ ಶಾಸ್ತ್ರ ಪ್ರಾರಂಭ ಆಗ್ತದೆ. ಸಾಧಕರಾದವರು ಒಂದು ಜನ ಈ ಸ್ವಾಮಿಗಳನ್ನ ಕರ್ಕೊಂಡು ಹೋಗ್ರಿ. ನಮಗೆ ಹೋಗ್ಲಿಕ್ಕೆ ಅನುಕೂಲಕತೆ ಹೇಳ್ರಿ. ಈಗ ಚಿದಾನಂದ ಇವೆಲ್ಲ ಸಾಮಾನು ಕಳಿಸ್ಕೊಡಪ್ಪ. ಅದು ಎಲ್ಲೋ ಹುಟ್ಟಿದವರೆಲ್ಲ ನೆತ್ತನೆ ಶಿವಜ್ಞಾನಿಗಳಾದರೆ ಭವದ ಕೈ ಬಳ್ಳಿಗೆ ಬಿಚ್ಚುವಿನೆಲ್ಲಿಯದು. ಅದು ಕಾರಣ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭತ್ತ, ಕೋಟಿಗೊಬ್ಬ ಶರಣ ಎನ್ನುವ ಹಾಗೆ ಮನುಷ್ಯರಿಗೆ ಒಳಗ ಹೂ ಆಗಿವೆಲ್ಲ ಕಾಯಿ ಆಗಂಗಿಲ್ಲ. ಹುಟ್ಟಿದ ಮನುಷ್ಯರೆಲ್ಲ ಸನ್ಯಾಸಿಯಾಗಿ ಮಠದ ಅಧಿಕಾರಿಗಳಾಗಂಗಿಲ್ಲ. ಅದು ರುದ್ರಾಂಶ ಸಂಭೂತ ಇದ್ರನ್ನೇ ಅದು ಸಾಧ್ಯ ಅದ. ದೈವದ ಪ್ರೇರಣೆ ಇರ್ತದ, ದೈವದ ಸಂಕಲ್ಪ ಇರ್ತದ. ನಾವೆಲ್ಲರೂ ಕೇವಲ ನಿಮಿತ್ತ ಮಾತ್ರರು. ಅದು ಪೂರ್ವ ನಿಯೋಜಿತ ಭಗವತ್ ಕೃಪಾ, ಈಶ್ವರ ಪ್ರೇರಣೆ, ಈಶ್ವರ ಸಂಕಲ್ಪ ಇವತ್ತು ಬಹಳ ಭವ್ಯವಾಗಿ ವೈಭವ ರೀತಿಯಿಂದ ಅದು ನೆರವೇರಿತು. ಪುಣ್ಯಾತ್ಮರೇ, ನಾವೆಲ್ಲರೂ ಬಹಳ ದೊಡ್ಡ ಭಾಗ್ಯವಂತರು. ಎಷ್ಟೋ ಜನ ಪೂಜ್ಯ ಮಹಾತ್ಮರು ಆ ಎಲ್ಲ ಮಹಾತ್ಮರನ್ನ ಒಂದೇ ವೇದಿಕೆ ಮೇಲೆ ನೋಡುವಂತ ಮಹಾನ್ ಭಾಗ್ಯ ನಮ್ಮೆಲ್ಲರದಾಗಿದೆ.
ಬಹಳ ಸುಂದರವಾಗಿರುವ ಇವತ್ತಿನ ಚಿಂತನೀಯವಾದ ವಿಷಯ ನ ಗುರುರ್ ಅಧಿಕಂ. ಪರಮಾತ್ಮ ಪಾರ್ವತಿ ದೇವಿಯನ್ನು ಕುರಿತು ಉಪದೇಶ ಮಾಡ್ತಾ ಮಾಡ್ತಾ ಗುರುಗೀತೆಯಲ್ಲಿ ಪಾರ್ವತಿ ದೇವಿ ಪರಮಾತ್ಮನಿಗೆ ಪ್ರಶ್ನೆಯನ್ನ ಮಾಡ್ತಾಳೆ. ಹೇ ಪ್ರಭು, ಹೇ ಸ್ವಾಮಿ, ಬ್ರಹ್ಮ ದೊಡ್ಡ ದೇವರಂತಾರ, ವಿಷ್ಣುನು ದೊಡ್ಡವಂತಾರ, ರುದ್ರನು ದೊಡ್ಡವಂತಾರ, ಇಂದ್ರ ಚಂದ್ರಾದಿಗಳೆಲ್ಲರೂ ತಮ್ಮದೇ ಮಹಿಮೆಯಿಂದ ಕೂಡಿರ್ತಾರ. ಹಾಗಾದ್ರೆ ಯಾರನ್ನ ನಾನು ದೊಡ್ಡವರಂತ ತಿಳ್ಕೊಳ್ಳಿ? ಎಲ್ಲಕ್ಕಿಂತ ದೊಡ್ಡವರು ಯಾರು? ಲೌಕಿಕ ಜನರ ವ್ಯಾಖ್ಯಾನ ನನಗೆ ಬೇಡ. ಯಾರಿಗಾರ ಕೇಳಿದ್ರೆ ಅವ್ರ ಮತಿಗೆ ತಿಳಿದಂಗ ಅವ್ರಿಗೆ ಯಾವ ದೇವ್ರ ಮೇಲೆ ಶ್ರದ್ಧಾ ಅದ ಆ ದೇವ್ರು ದೊಡ್ಡದಂತ ಹೇಳ್ತಾರೆ. ಅವರವರ ರುಚಿ ಅವರವರ ಶ್ರದ್ಧಾಕ್ಕನುಸರಿಸಿ ಆಯಾಯ ದೇವತೆಗಳು ದೊಡ್ಡ ಆಗ್ತಾವ. ಆದಲ್ಲಿ ದೇವಾದಿ ದೇವನಾದ ಮಹಾದೇವನಾಗಿರೋಣದರಿಂದ ನನ್ನ ಮನಸ್ಸಿನ ಸಂಶಯ ಪರಿಹಾರ ಮಾಡುವಲ್ಲಿ ನೀನೊಬ್ಬನೇ ಸಮರ್ಥನಿದ್ದಿರೋಣದರಿಂದ ಯಾರನ್ನ ನಾನು ದೊಡ್ಡವರೆಂದು ಪೂಜಿಸಲಿ, ಆರನ್ನ ನಾನು ಧ್ಯಾನ ಮಾಡಲಿ, ಆರನ್ನ ನಾನು ಪೂಜಿಸಲಿ, ಆರನ್ನ ನಾನು ಸ್ತೋತ್ರ ಮಾಡಲಿ. ಅಭಿಷೇಕ ಪೂಜ್ಯರ ಅಮೃತ ಹಸ್ತದಿಂದ ರುದ್ರಾಧ್ಯಾಯದ ಮಂತ್ರ ಘೋಷದೊಂದಿಗೆ ಅತಿ ಮನೋಹರವಾಗಿ ಮನೋಜ್ಞವಾಗಿ ನಡೆದು ಬಂದಿತು. ರುದ್ರ, ಶಿವ, ಶಂಕರ ಈ ನಾಮವೇ ಬಹು ಪ್ರೀತಿದಾಯಕವಾಗಿರ್ತಕ್ಕಂಥದ್ದದ. ಆ ಶಿವ ಇತ್ಯಕ್ಷರ ದ್ವಯಂ, ಈ ಎರಡು ಅಕ್ಷರಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಅದ. ಆ ನಾಮವನ್ನ ನಮ್ಮೆಲ್ಲರಿಗೆ ನುಡಿಸುತ್ತಾ ಲಿಂಗಕ್ಕೆ ಹೇಗ ಅಭಿಷೇಕ ಮಾಡ್ತಾರೆ ಹಾಗ ಇಲ್ಲಿ ಪರಮಾನಂದ ಸ್ವಾಮೀಜಿಯವರನ್ನ ಕುಳ್ಳಿರಿಸಿ ರುದ್ರಾಧ್ಯಾಯದೊಂದಿಗೆ ಎಲ್ಲ ಅರ್ಚನೆಯನ್ನು ಮಾಡುತ್ತಾ ಬಹಳ ಸುಂದರವಾಗಿ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆದುಕೊಂಡು ಬಂದಿತ್ತು. ಗುರುಗಳ ಸನ್ನಿಧಿಯಲ್ಲಿ ಗುರು ಅಂತಕ್ಕಂಥ ಒಂದು ಶಬ್ದ ಬಹಳ ಅಪರೂಪವಾಗಿರತಕ್ಕಂಥದ್ದು. ಕಾಮಿಸದಲ್ಲದೆ ಕೊಡದು ಕಾಮಧೇನು, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸದಲ್ಲದೆ ಕೊಡನು ಶಿವನು, ಕಾಮಿಸದೆ ಕಲ್ಪಿಸದೆ ಭಾವಿಸದೆ ಕೊಡಬಲ್ಲರು ನೋಡ ನಮ್ಮ ಕೂಡಲ ಸಂಗನ ಶರಣರು. ನಮ್ಮ ಬಯಕೆಗಳು ಏನು ಅಂತ ತಿಳ್ಕೊಂಡು ಆ ದೇವನ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಂಡಾಗ ಅದನ್ನ ಫಲಿಸ್ತಾನೆ ದೇವರು. ದೇವರಿಗೆ ನಾ ಬೇಡ್ಕೊಂಡ್ರಿ ಅದು ನಮಗಾಯ್ತು ಅಂತ ಹೇಳ್ತಾರೆ. ನಾ ದೇವನ ಮುಂದೆ ಚಿಂತನೆ ಮಾಡಿದ ಆ ಚಿಂತಿಸಿರುವ ಫಲ ಆಯಿತು ಅಂತ ಹೇಳ್ತಾರೆ. ಕಲ್ಪ ವೃಕ್ಷದ ಕೆಳಗೆ ಕೂತ್ಕೊಂಡು ನೀ ಏನು ಕಲ್ಪನಾ ಮಾಡ್ತಿದೆ ಅದು ಆಗ್ತದೆ. ಆದ್ರೆ ಇಲ್ಲಿ ಸದ್ಗುರುನಾಥ ನಮಗೆ ಏನು ತೊಂದರೆ ಅದ, ಇವನಿಗೆ ಏನು ಅವಶ್ಯಕತೆ ಅದ, ಹೇಗ ತಾಯಿ ಯಾವ ಯಾವ ಮಕ್ಕಳಿಗೆ ಯಾವ ಯಾವ ಆಹಾರವನ್ನು ಕೊಟ್ಟರು ದಕ್ತದ, ಇವನು ಸೌಷ್ಠವಾಗ್ತಾನ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಹೇಗ ಆಹಾರ ಕೊಡ್ತಾಳೆ, ಹಾಗೆ ಇಲ್ಲಿ ಗುರುಮಾತೆ ಅಂತಕ್ಕಂಥಕ್ಕೇನದಲ್ಲ ನಮಗೆ ಏನು ಬೇಕು ಅಂತಕ್ಕಂಥದ್ದನ್ನು ತಿಳಿದು ಆಶೀರ್ವದಿಸ್ತಿರ್ತಾರೆ. ಅಂತೆಯೇ ಅವರು ಎಷ್ಟು ಜನ ಇರ್ತಾರೆ ಅಥವಾ ಒಬ್ಬನೇ ಗುರು, ಆ ಭಕ್ತರಿಗನುಗುಣವಾಗಿ ಆರುತರನಾದ ಭಾವುಕರಿಗನುಗುಣವಾಗಿ ತೋರುವ ಗುರುಕುಲದಿರವನ ಅರಿವು ಹೇಳುವೆನು ಇಂತಲಿದು ಅಂತ ನಿಜಗುಣ ಶಿವಯೋಗಿಗಳು ಹೇಳ್ದಂಗ ಅವರವರ ಭಾವಕ್ಕೆ ಏನೇನು ಬೇಕು ಅದನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಅವರಿಗಿದ್ದಾಗ್ಯೂ ಸಹಿತವಾಗಿ ಇವತ್ತಿನ ದಿವಸ ಪರಮ ಪೂಜ್ಯ ಪರಮಾನಂದರ ಭಾವನೆಯನ್ನು ಅರಿತಿರ್ತಕ್ಕಂಥ ಗುರುದೇವರು ಅವರಿಗೆ ನೀನು ಚಿದಾನಂದ ರೂಪನಾಗಿರುವೆ ಸಂತರಸಿ, ಅದುವೇ ನೀನಿದ್ದೀಯ, ಆ ಸಂಸಾರವನ್ನು ಹರಿದೊಗೆದು ನೀನು ಸನ್ಯಾಸತ್ವವನ್ನು ಸ್ವೀಕರಿಸುವವನಾಗುವಂತ ತಿಳ್ಕೊಂಡು ಈ ಮಾರ್ಗದೆಡೆಗೆ ಅವರಿಗೆ ತಂದಿದ್ದಾರೆ. ಅವರು ತಂದು ತಮ್ಮ ಉಪದೇಶಾಮೃತವನ್ನು ಮಾಡ್ತಾ ಆ ಮಂತ್ರಘೋಷವನ್ನು ಮಾಡುವಾಗ ಅವರು ಒಳ್ಳೆಯ ಮಾತುಗಳನ್ನು ಹೇಳುವಾಗ ಆ ಪರಮಾನಂದ ಸ್ವಾಮಿಗಳ ಭಾವ ಪರವಶತೆಯನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂತ ಕೇಳಿದ್ರೆ ಪಟ್ಟಾಭಿಷೇಕ ಮಾಡ್ತಾರ, ಮಠ ಕೊಡ್ತಾರ, ಏನೇನೋ ಆಗ್ತದ ಅಂತ ತಿಳ್ಕೊಂಡು ಸಂತೋಷದಾಯಿಯಾಗಿ ಇರೋದಲ್ಲ, ಅಥವಾ ಬಿಟ್ಟು ಬರ್ತೀವಿ ಅಂತ ತಿಳ್ಕೊಂಡು ಅಳೋದಲ್ಲ. ಈ ಅಳುವುದು ನಗುವುದು ನೀವೇ ಹೇಳಿ ಅಂತಂದಂಗ ಎರಡನ್ನೂ ಬದಿಗೊತ್ತಿ
ಸದ್ಗುರುವಿನ ಕೃಪಾಶೀರ್ವಾದ ನಮ್ಮ ಮೇಲೆ ಆಗ್ಲಿಕ್ಕತ್ತದಲ್ಲ, ಅದು ಬಹಳ ದೊಡ್ಡದು ಅಂತಕ್ಕಂಥ ದೊಡ್ಡತನವನ್ನ ಇಟ್ಟುಕೊಂಡಿರ್ತಕ್ಕಂಥ ಪರಮಾನಂದ ಸ್ವಾಮಿಗಳು ಇನ್ನು ಮೇಲೆ ಆ ಪರಮಾನಂದ ವಿಷಯಗಳಲ್ಲಿರ್ತಕ್ಕಂಥ ಆನಂದ ವಿಷಯಾನಂದ ಆದ್ರೆ ಆ ಲಿಂಗದಲ್ಲಿರುವ ದೇವನಲ್ಲಿರುವ ಆನಂದ ಪರಮಾನಂದ, ಆ ಪರಮಾನಂದವನ್ನು ಅನುಭವಿಸಬೇಕು ಅಂತ ತಿಳ್ಕೊಂಡು ಈ ಮಾರ್ಗದೆಡೆಗೆ ಬಂದಿದ್ದಾರೆ. ಅವರ ಒಳ್ಳೆಯತನ ನಿಮ್ಮೆಲ್ಲರಿಗೂ ಬಹಳ ಪರಿಚಿತವಾಗಿರ್ತಕ್ಕಂಥದ್ದು. ಅವರು ಇಷ್ಟೆಲ್ಲ ಇದ್ದಾಗ್ಯೂ ಸಹಿತವಾಗಿ ಸಹಜವಾಗಿ ಒಂದು ಮುಗ್ಧ ಮಗುವಿನ ಸದೃಶವಾಗಿರ್ತಕ್ಕಂಥವ್ರವರು. ಸಿದ್ದೇಶ್ವರ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನ ತಗೋ ಅಂತ ತಿಳ್ಕೊಂಡು ಹೇಳಿದ್ರೆ ಹೇಗ ಏನು ಬಯಸದೇ ಬಂದುದು ಲಿಂಗ ಭೋಗ ಅಂತಂದಂಗ ಬೇಕು ಬೇಡ ರಹಿತ ತಂಗಿ ಭಾವನೆ ನಿರ್ಲಿಪ್ತ. ಎಷ್ಟೋ ಮಂದಿನ ಸನ್ಯಾಸಿ ಆಗ್ಬೇಕತ್ತು ಮಾಡೀನಿ ಅಂತ ಅಂತಾರೆ, ಅಥವಾ ನಮಗ್ ವಲ್ಲ ಅಂತಾರೆ. ವಲ್ಲ ಅನ್ನೋದಿಲ್ಲ, ಬೇಕನ್ನೋದಿಲ್ಲ, ಆಗಪ್ಪ ನನ್ನ ಆಯ್ತ್ರಿ ಅನ್ನೋದು ಮಠ. ಬೇಸದೆ ಬಂದಿರತಕ್ಕಂಥ ಭಾಗ್ಯ ಅವರು. ಎಷ್ಟೋ ಜನ ಮಠಗಳನ್ನ ಹುಡುಕೊಂಡು ಹೋಗೋರ್ನ ನಾನು ನೋಡಿದ್ದೀನಿ. ಅದು ಸಿಗಲ್ಲಲ್ಲ, ಹೇಗ್ ಮಾಡ್ಬೇಕಂತ ತಿಳ್ಕೊಂಡು. ಆದ್ರೆ ತನ್ನಿಂದ ತಾನೇ ಸದ್ಗುರುಗಳ ಪ್ರೀತಿಗೆ ಪಾತ್ರನಾಗಿರೋಣದರಿಂದ ಒಂದಲ್ಲ ಎರಡಲ್ಲ ಹಲವಾರು ಮಠಗಳು ಅವರೆಡೆಗೆ ಧಾವಿಸಿ ಬರ್ತಾವ ಅಂತಂದ್ರೆ ಅವರು ಇರ್ತಕ್ಕಂಥ ಅವರು ಹಿಂದೆ ಮಾಡಿರ್ತಕ್ಕ ಒಂದು ಅಹೋಭಾಗ್ಯ ಪುಣ್ಯವೇ ಅಂತ ನಾವು ತಿಳ್ಕೋಬಹುದು. ಅದಕ್ಕೆ ಈ ದಿಶೆಯಲ್ಲಿ ನಡೆಯತಕ್ಕಂಥ ಆ ಪರಮಾನಂದ ಸ್ವಾಮಿಗಳಿಗೆ ಯಾವಾಗಲೂ ಪರಮಾನಂದ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶ ಹೇಳ್ತಾ, ಇನ್ನೊಂದವರು ಇಚ್ಛೆ ಪಟ್ಟರು ಆ ಸಂದರ್ಭದೊಳಗೆ ಏನು ಸನ್ಯಾಸ ದೀಕ್ಷೆ ಪ್ರಣವಾನಂದ ಸ್ವಾಮಿಗಳಿಂದ ಆಯ್ತಲ್ಲ, ಆದಾಗ ಸನ್ಯಾಸಿ ಆದ ಕೂಡಲೇ ಕಾವಿ ಬಟ್ಟೆ ಹಾಕೊಂಡು ಅದ್ರ ಜೊತೆಯಲ್ಲಿ ಒಂದು ಗತ್ತ ಹಿಡ್ಕೊಂಡು ಬರ್ತಿರ್ತಾರೆ. ಹಾಗೆ ನಮ್ಮ ವಿಶ್ವರಾಧ್ಯರ ಶ್ರೀಪೀಠದಿಂದ ನಾವು ಯಾವಾಗಲೂ ಒಂದು ಇರ್ತಿರ್ತದೆ ನಮ್ಮ ಹತ್ರ. ಅದಕ್ಕೆ ಮತ್ತೆ ಇಲ್ಲಿ ಯಾವುದೂ ಇಲ್ಲ ಕೊಡಲ್ಲ ಅಂತ ತಿಳ್ಕೊಂಡು ತಗೊಂಡಿದ್ರು. ಮಾನ್ಯ ಏನು ಕಾರ್ನೊಳಗೆ ಬರುವಾಗ ನಮ್ಮ ಮ್ಯಾಲ ಬಿಟ್ಕೊಂಡು ನಾಳೆ ನೀವು ಬರ್ತೀರಲ್ಲ ನಮಗೆ ಏನ್ ತರ್ತೀರಿ ಅಂತಂದ್ರೆ ನೀವೇನ್ ತಗೊಂಬರ್ತೀರಿ ಅಂತ ತರ್ತೀನಿ ಅಂತಂದಾಗ ಓದಿದ್ದೇನೋ ಬೇಡ ಅವಾಗ ಪಾಠ ತಗೊಂಡು ಹೋಗಿರಿ, ಅದಕ್ಕೆ ಅದನ್ನು ನಮಗೆ ಆಶೀರ್ವಾದ ರೂಪದಿಂದ ಕೊಡಬೇಕು ಅಂತ ಹೇಳಿದ್ರು. ಆಯ್ತು ನಾವು ಬರುವಾಗ ತಗೊಂಡು ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದೆವು. ಅದಕ್ಕೆ ಒಂದು ಏನು ಜ್ಞಾನ ಪಡ್ಕೊಂಡಿವಿ ಅಂದ ಕೂಡ ನಾವು ಏನೋ ಆಗಿವಿ ಅಂತ ತಿಳ್ಕೊಂಡು ಇರತಕ್ಕಂಥವ್ರು ಬಹಳ ಜನ ಅದಾರ. ಆದ್ರೆ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಳ ಸಂಪನ್ನಕ್ಕೆ ನಿಜಸ್ವರೂಪಂ ಇದರೋ ಸಾಧ್ಯಂ ಎನ್ನುವಂತೆ ಜ್ಞಾನದ ಕಡೆ ಲವಲವಿಕೆ ಇದ್ದಾಗ್ಯೂ ಜ್ಞಾನದ ಮಾತುಗಳನ್ನು ಕೇಳಿದಾಗ್ಯೂ ಸಹಿತವಾಗಿ ಭಕ್ತಿ ಮತ್ತು ಕ್ರಿಯೆ ಇದನ್ನು ಬಿಡದೆ ಅವರು ಹೃದಯದಲ್ಲಿಟ್ಟುಕೊಂಡು ಅಷ್ಟೇ ಶ್ರದ್ಧಾಳುಗಳಾಗಿರ್ತಾರಲ್ಲ, ಇದು ಬಹಳ ಸಂತೋಷದ ಸಂಗತಿ ಅದ. ಅದಕ್ಕಾಗಿನೇ ಅಜ್ಜನವರು ಹೇಳಿದ್ರು, ಪೂಜ್ಯ ಅಪ್ಪಾಜಿಯವರು ಏನು ಸಿದ್ಧಾರೂಢರ ಶ್ರೀಮಠದ ಮೇಲೆ ರುದ್ರವನ್ನ ಕೆತ್ತಿಸಿದ್ದಾರೆ ಅಂತ ತಿಳ್ಕೊಂಡು ಏನು ಜ್ಞಾನಾದೇವತು ಕೈವಲ್ಯಂ ಅಂತಂದು ಬಳಕ ಮತ್ತಿದು ಪೂಜೆ ಪುನಸ್ಕಾರಗಳೇಕೆ ಅಂತ ಪ್ರಶ್ನೆ ಬರಬಹುದು. ಇದು ಇಲ್ಲದೆ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ನಿರ್ಚುಣಿಕಿಲ್ಲದೆ ಮ್ಯಾಲೆ ಏರ್ಲಿಕ್ಕಾಗಲ್ಲ, ನಿರ್ಚುಣಿಕೆಯಿಂದ ಮ್ಯಾಲೆ ಇರಬೇಕು. ಹಾಗೆ ಇಲ್ಲಿ ಭಕ್ತಿ ಮತ್ತು ಕರ್ಮ ಕ್ರಿಯೆಗಳು ದೇವಾರ್ಚನೆ ಇವುಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಹೋಗಿ ಆ ಸಿದ್ಧ ವಸ್ತುವನ್ನ ಸಿದ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯೊಳಗ ಎಲ್ಲ ಸದ್ಗುರುಗಳ ಕೃಪೆಯ ಮೇರೆಗೆ ಅವರು ದೊಡ್ಡವರಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಮಾತೃಪುರುಷರುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಪೂಜ್ಯರಲ್ಲಿ ಸಾಗರ ಬೇಕು, ತಿಂಡಿ ಬೇಕಾದ್ರೆ ಸಾಗರ ಬೇಕು, ಊಟ ನಾಷ್ಟ ಬೇಕಾದ್ರೆ ಸಾಗರ ಬೇಕು. ಅದು ಹಳ್ಳ ಕೆರೆ ಬಾಂಗ್ ಅಲ್ಲಲ್ಲ, ಅದು ಸಾಗರದ. ಸದ್ಗುರು ಅಪ್ಪಾಜಿಯವರು ಆ ಸಾಗರನಿಗೆ ಆಶೀರ್ವಾದ ಮಾಡಬೇಕು. ಸದ್ಗುರುಗಳ ದಯೆ ಕರುಣೆ ಕೃಪೆ ಅವನ ಮೇಲಿರ್ಲಿ. ಅವನ ಕಣ್ಣು ನೋಡೋದು ಗೊತ್ತಾಗ್ತದ ಅವ ಏನ್ ಮಾಡ್ಯಾನ ಅಂತ. ನಿಮಗೆ ರಾತ್ರಿ ನಾವು ನಿನ್ನೆ ಅವನಿಗೆ ಪ್ರಣವಾನಂದ ಅಪ್ಪಗಳು ತಾಕೀತು ಮಾಡಿದ್ರು, ನೀ ಜನರೇಟರ್ ತಂದಿಡ್ಬೇಕು, ಎಲ್ಲಿಂದ ತರ್ತಿ ಗೊತ್ತಿಲ್ಲ. ಒಬ್ಬರು ಸ್ವಾಮಿಗಳು ಪೆಟ್ರೋಲ್ ತರ್ಬೇಕು, ಎಲ್ಲಿಂದ ತರ್ತಿ ಗೊತ್ತಿಲ್ಲ. ಏನ್ ಮಾಡ್ತೀರಿ? ಆ ಡೋಲ್ಕಿ ಇದ್ದಾಗ ಆ ಕಡೆ ಬಡಿತಾರೆ, ಈ ಕಡೆ ಬಡಿತಾರೆ. ಬಹಳ ಮುತುವರ್ಜಿ ವಹಿಸಿ ಸಂತರ ಚರಣದ ಧೂಳಾಗಿ ಸೇವೆ ಮಾಡಿದಾನ. ಸಾಗರನಿಗೆ ಪೂಜ್ಯರಾಗಿರುವ ಪರಮರಾಮರೂಢ ಅಪ್ಪಂಗಳವರು ಆಶೀರ್ವದಿಸಬೇಕು. ಅವನ ಹೃದಯದಲ್ಲಿ ಉತ್ತರೋತ್ತರ ಭಕ್ತಿ ಬರಲಿ ಅಂತ ಪ್ರಾರ್ಥಿಸ್ತೇವೆ. ಪೂಜ್ಯ ಸದ್ಗುರುಗಳು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಶಿವಾಯ ನಮೋ
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಜಯಮಂಗಲಂ ಜೈನೋ ಪಾರ್ವತಿ ಪತೈ ಶಿವ ಹರ ಹರ ಮಹಾದೇವ್. ಪರಮ ಪೂಜ್ಯ ಪ್ರಾತಸ್ಮರಣೀಯ ನಿರಾಧಾರಿ ದೇಶಿಕೋತ್ತಮ ಸಾಧು ಚಕ್ರವರ್ತಿ ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಂತ ಪೂಜ್ಯ ಸದ್ಗುರುಗಳು ವಿನಂತಿ. ಇನ್ನು ತುಲಾಭಾರ ಸೇವೆ ಮಾಡಿರ್ತಕ್ಕಂಥ ಊರುವ ಮಹನೀಯರು ನೀಲಮ್ಮ ಬಸವರಾಜ್ ಮಠ್ ಇವ್ರಿಗೊಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನೀಲಮ್ಮ ಬಸವರಾಜ್ ಅದೆಷ್ಟೋ ಜನ ಪುಣ್ಯಾತ್ಮರು ತಮ್ಮ ಅವಿಶ್ರಾಂತವಾದ ಸೇವೆಯಿಂದ ಹೊಲ ಮನಿ ಎನ್ನದೆ ಹಸಿವೆ ನೀರಡಿಕೆ ಎನ್ನದೆ ಈ ಕಾರ್ಯಕ್ರಮಕ್ಕೆ ದುಡಿದಿದ್ದಾರೆ. ಅವರೆಲ್ಲರ ಮೇಲೆ ಸದ್ಗುರು ಸಿದ್ಧಾರೂಢರ ದಯೆ ಕರುಣೆ ಕೃಪೆ ಇರಲಿ ಅಂತ ಗುರುಚರಣದಲ್ಲಿ ಪ್ರಾರ್ಥಿಸಿ जननी जनकौस्तता तत्त्वोपदेशकर्तारम् नत्वा भक्तिपुरःसरम्. ವೇದಾಂತ ವೇದಿಕೆ ಮೇಲೆ ಉಪಾಸೀನರಾಗಿರುವ ಎಲ್ಲ ಪೂಜ್ಯ ಶ್ರೀಗಳವರ ಶ್ರೀಚರಣಕ್ಕೆ ಅನಂತ ಭಕ್ತಿ ನಮನಗಳನ್ನು ಸಮರ್ಪಿಸಿ ಈ ಭವ್ಯ ಕಾರ್ಯಕ್ರಮದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಮಹಾದೈವಕ್ಕೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ. ಸುಕ್ಷೇತ್ರ ಯಳಸಂಗಿ ಗ್ರಾಮದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮಂದಿರದ ಕಳಸಾರೋಹಣ ಹಾಗೂ ಪರಮ ಪೂಜ್ಯ ಶ್ರೀ ಪರಮಾನಂದ ಮಹಾಸ್ವಾಮಿಗಳವರ ಪಟ್ಟಾಧಿಕಾರದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪವಿತ್ರ ಜ್ಞಾನದಾಸೋಹ ಕಾರ್ಯಕ್ರಮ ಇವತ್ತ ಕೊನೆಯ ದಿವಸ. ಇದು ಪರ್ಯಂತರವಾಗಿ ವಿಧಿವಿಧಾನದೊಂದಿಗೆ ಪರಮಾನಂದ ಸ್ವಾಮಿಗಳ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದಿರಿ. ಇವತ್ತಿನ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಯಾರನ್ನ ಶರಣ ಹೋಗಬೇಕು ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ನಾವು ಪ್ರಪಂಚದೊಳಗೆ ಧನಕ್ಕೋ ಕನಕ್ಕೋ ಸ್ತ್ರೀಗೋ ಪುತ್ರಕ್ಕೋ ಅಧಿಕಾರಕ್ಕೋ ಐಶ್ವರ್ಯಕ್ಕೋ ಯಾವುದಕ್ಕೋ ಮಾರ್ಕೊಂಡಿರ್ತೇವಿ. ನಮಗೆ ಸಿಗುವುದು ಪದರಿಗೆ ಸಿಗುವುದು ದುಃಖನೇ. ಆದ್ರೆ ಶಾಸ್ತ್ರ ಹೇಳ್ತಾವ, ಮಹಾತ್ಮರು ಹೇಳ್ತಾರ, ಗುರುಪಾದಕ ಶರಣಾಗು. ಗುರುಪಾದಕ ಶರಣಾಗ ನಿನ್ನ ಜನ್ಮ ಕಲ್ಯಾಣ ಆಗ್ತದ. ನಿನ್ನ ಒಳಗಿರುವಂತ ಅಜ್ಞಾನ ಅಂಧಕಾರ ಕಳೆಯುವ ಸಾಮರ್ಥ್ಯ ಪ್ರಪಂಚದೊಳಗೆ ಯಾರಿಗೂ ಇಲ್ಲ. ಒಬ್ಬ ಗುರುವಿನ ಹೊರತು ನಮ್ಮ ಜನ್ಮ ಕಲ್ಯಾಣ ಆಗಂಗನೇ ಇಲ್ಲ. ಅಂಥ ಗುರುವಿಗೆ ನೀ ಶರಣಾಗತನಾದಾದ್ರೆ ನಿನ್ನ ಜನ್ಮ ಕಲ್ಯಾಣ ಆಗ್ತದಂತ ತಿಳ್ಕೊಂಡನೆ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಅಂತ ತಿಳ್ಕೊಂಡು ಮಾತನ್ನ ಈ ಮಾತು ಹೇಳ್ತಾ ಇದ್ದಲ್ಲ. ಗುರುವಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಜಗತ್ತಿನೊಳಗೆ ಉದ್ಧಾರ ಆಗಬೇಕನ್ನುವ ಮುಮುಕ್ಷುವಿಗೂ, ತನ್ನ ಆತ್ಮ ಕಲ್ಯಾಣ ಆಗಬೇಕನ್ನುವ ಮುಮುಕ್ಷುವಿಗೂ, ಸಂಸಾರದ ಬೆಳಲಿ ಬಂಡಾಗಿರ್ತಕ್ಕಂಥವನಿಗೆ ಅವನಿಗೆ ಶಾಂತಿ ತಂಪನ್ನ ಎರಿಬೇಕಾದ್ರೆ ಬರಬೇಕಾದ್ರೂ ಯಾರಿಗೆ ಶರಣಾಗಬೇಕು ಅಂದ್ರೆ ಗುರುವಿಗೆ ಶರಣಾಗಬೇಕು. ಪ್ರಥಮ ಮುಮುಕ್ಷು ಗುರುವಿಗೆ ಶರಣಾಗಬೇಕು. ಮತ್ತೆ ನಾವರ ಮುಮುಕ್ಷಿದ ಸಂಸಾರಿಗಿದ್ದೇವ್ರಿ, ಯಾರಿಗೆ ಶರಣಾಗಬೇಕ್ರಿ ಅಂದ್ರೆ ಗುರುನಾಥನಂತ್ಯಾಕ ಭುಕ್ತಿ ಮುಕ್ತಿ ಎರಡೂ ಕೊಡುವಂತ ಸಾಮರ್ಥ್ಯ ಗುರುನಾಥನಂತ್ಯಾಕದ. ಅಂಥ ಗುರುವಿಗೆ ಶರಣಾಗದರ ಮನುಷ್ಯ ಕಲ್ಯಾಣ ಆಗೋದ್ರೊಳಗ ಮುಕ್ತಿನೂ ಸಿಗ್ತದ. ಪರಮಾತ್ಮನೇ ಆಗಿರ್ತಕ್ಕಂಥ ಸದ್ಗುರುನಾಥ ಈಗ ಮುಕ್ತಿಗೆ ಯುಕ್ತಿಯನ್ನ ತೋರಿಸಿ ಮುಕ್ತಿಯ ಪರಮಾನಂದ ಸ್ವರೂಪದ ಕಡೆ ಕರ್ಕೊಂಡು ಹೋಗುವಂತ ಅಂಥ ದಿವ್ಯ ಸಾಮರ್ಥ್ಯ ಹೊಂದಿರತಕ್ಕಂಥ ಗುರುವಿಗೆ ಶರಣಾಗುವಂತ ಮಹಾತ್ಮರು ಹೇಳ್ತಾ ಇದ್ದಾರೆ. ನಿಜಗುಣ ಶಿವಯೋಗಿಗಳು ಪರಮಾನುಭವದೊಳಗ ಎಲ್ಲ ಪ್ರಾರಂಭದೊಳಗ ಎಲ್ಲಾ ದೇವತೆಗಳ ಸ್ಮರಣ ಮಾಡಿದರು. ಕೊನೆಗೆ ಹೃದಯದೊಳಗ ಯಾರಿಗೆ ಇಟ್ಕೊಂಡ್ರು ಅಂತ ಕೇಳಿದ್ರೆ ನೀವು ನೋಡ್ತೀರಿ. ಯಾರು ಅಂತ ಕೇಳಿದ್ರೆ ಗುರುನಾಥ ನನ್ನ ಹೃದಯದೊಳಗ ಸದಾ ಇರಲಿ ಅಂತ ಸ್ತೋತ್ರ ಮಾಡಿದರು ಅವರು. ಕರುಣ ರಸದ ಕೋಡಿ ಒಯ್ಯುವ ಕಟಾಕ್ಷದ ಪರತತ್ವ ವರುಕುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಧಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ. ಎಷ್ಟು ಸುಂದರ.
ಪರಮಜ್ಞಾನಿಗಳಗಾರ, ಪರಮಯೋಗಿಗಳಗಾರ, ಪರಮ ತಪಸ್ವಿಗಳಗಾರ. ಸಾಹಿತ್ಯದ ಕೊರತೆ ಇಲ್ಲ, ಸಂಗೀತದ ಕೊರತೆ ಇಲ್ಲ, ಜ್ಞಾನದ ಕೊರತೆ ಇಲ್ಲ, ಯೋಗದ ಕೊರತೆ ಇಲ್ಲ, ತಪಸ್ಸಿನ ಕೊರತೆ ಇಲ್ಲ. ಅಂಥ ಮಹಾ ಶಿವಯೋಗಿ, ನಿಜಗುಣ ಶಿವಯೋಗಿಗಳು ಸದಾ ಹೃದಯದೊಳಗ ಗುರುನಾಥ ಇರಲಿ ಅಂತಂತಾರಂದ ಬಳಿಕ ಗುರುಭಕ್ತಿ ಅವ್ರ ಹಂತಕ್ಕ ಎಷ್ಟರಾದ ನೆನಪಿಟ್ಟುಕೋಬೇಕು ನಾವು. ಇಷ್ಟೇ ಯಾಕ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳಾದರೂ ಸಹಿತ 8 ದೇಶದ ರಾಜ ಮಹಾರಾಜರೆಲ್ಲ ಮಣಿಮುಕಟ ಧರಿಸಿರ್ತಕ್ಕಂಥ ರಾಜ ಮಹಾರಾಜರೆಲ್ಲ ಬಂದ ಸಿದ್ಧಾರೂಢ ಪಾದ ಧೂಳಿ ಒಳಗ ಉಳ್ಳಾಡುವಾಗ ಇದು ಸಣ್ಣ ಪುಟ್ಟ ಮಾತೇನ ಕತಿ, ಅಂಥವರೆಲ್ಲ ಉರುಳಾಡುವಾಗ ಅಂಥ ಗುರುನಾಥನು ಸಹಿತ ತನ್ನ ಗುರುವಿನ ಮೇಲೆ ಎಷ್ಟು ಭಕ್ತಿ ಇದ್ದ ಅನ್ನೋದು ಒಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ತೀನಿ. ಒಂದು ಸಲ ಸಿದ್ಧಾರೂಢ ಅಪ್ಪ ಅವರು ಸಿದ್ಧಾರೂಢ ಮಠದಾಗಿದ್ದಾಗ ಕಲ್ಲದೇವದ ಹಳ್ಳಿಯಿಂದ ಅಲ್ಲಿ ಹುಬ್ಬಳ್ಳಿಗೆ ಮದುವೆ ಸಮಾರಂಭ ಬಂದಿತ್ತಂತ. ಆಗಿನ ಕಾಲಕ್ಕೆ ಮದುವೆಗೆ 4 ದಿವಸ 5 ದಿವಸ ಗಟ್ಟಲೆ ಮದುವೆ ಮಾಡೋರು. ಅಂಥದ್ರೊಳಗೆ 100 ಮಂದಿ ಕಟ್ಕೊಂಡು ಬಂದ ಮದುವೆ ಸಮಾರಂಭ. ಆ ಪ್ರಸಂಗದೊಳಗೆ ಏನಾಗಿತ್ತು ಅಂದ್ರೆ ಒಂದ್ಸಲ 4-8 ಹುಡುಗರೆಲ್ಲ ಕೂಡಿ ವಿಚಾರ ಮಾಡಿದ್ರಂತ, ಸಿದ್ಧಾರೂಢಪ್ಪನ ಹಂತಕ್ಕೆ ಹೋಗಬೇಕು, ಅವ್ರ ಕೈಯಾಗ ತಿನ್ನಾಕ ಸಿಗ್ತದ, ಬಾದಾಮ, ಖಾರಿಕ, ಪಿಸ್ತಾ ಹಿಂಗೆ ತಗೊಂಡು ಕೊಡ್ತಾರ, ತಿನ್ನೂ ಆಶಾಕ್ರಿ. ಹುಡುಗರೆಲ್ಲ ಕೂಡಿ ಬಂದವಂತ ಮಠಕ್ಕೆ. ಹುಡುಗರೆಲ್ಲ ಕೂಡಿ ಮಠಕ್ಕೆ ಬಂದಾಗ ಅಪ್ಪ ಅವ್ರ ಹಾಗೆ ಹಿಡಿ ಎಲ್ಲಾನು ಕೊಡ್ತಿದ್ರಂತ. ತಿನ್ಕೋತ ಹೋಗ್ತಿದ್ದು ಹುಡುಗರು ಸಂತೋಷ ಪಟ್ಟ. ಅಂತದ್ರಾಗ ಆ ಹುಡುಗರೆಲ್ಲ ಬಂದು ತಗೊಂಡು ಆಶೀರ್ವಾದ ತಗೊಂಡು ಹೋಗೋ ಹೊತ್ನಾಗ ಅದರಾಗ ಒಂದು ಹುಡುಗ ಅವನಿಗೂ ಆಶೀರ್ವಾದ ಕೊಟ್ರ ಖರೆ. ಸಿದ್ಧಾರೂಢಪ್ಪ ನೋಡಿದ್ರ ಆ ಹುಡುಗನ್ನ ಸುಮ್ಮನೆ ಚರ್ಮ ದೃಷ್ಟಿಯಿಂದ ನೋಡಿಲ್ಲ, ಪರಮ ಪೂರ್ಣ ಜ್ಞಾನಿ. ಅವನು ಮುಂದಿನ ಹಿಂದಿಂದೆಲ್ಲ ನೋಡ್ತಾನ, ಅಳಿತಾನ, ಮ್ಯಾಲಿಂದ ನೋಡವಲ್ಲ. ಮ್ಯಾಲಿಂದ ನೋಡಳೆಯೋ ಪಾಮರ ಮನುಷ್ಯ, ಒಳಗಿಂದ ತಿಳ್ಕೊಂಡು ಸಾಧನಾ ಕಟ್ಟೋ ಪರಮ ಸದ್ಗುರು ಅಲ್ಲ ನಾವ. ಅಂಥ ಪರಮ ಸದ್ಗುರು ಸಿದ್ಧಾರೂಢಪ್ಪ ನೋಡಿದ್ರು ನೋಡಿದ ಕೂಡಲೇ ಗೊತ್ತಾಯ್ತು ಅವರಿಗೆ ಗೊತ್ತಾದ ಕೂಡಲೇ ಆ ಹುಡುಗ ತಗೊಂಡ ನಕ್ಕೋತ ಹೋಯ್ತ ಕಡೆ 12 ವರ್ಷದ ಹುಡುಗನ್ನ ನೋಡಿ ನಮಸ್ಕಾರ ಮಾಡಾಕ್ ಹತ್ತರು. ಆ ಹುಡುಗ ಎಕಡೆ ಹೋಗ್ತದ, ಆ ಕಡೆ ಹೊಳೆ ಕುಂತು ನಮಸ್ಕಾರ ಮಾಡಾಕ್ ಹತ್ತರು ಸಿದ್ಧಾರೂಢಪ್ಪ. ಸುಮಾರು 90 ವರ್ಷದ ಸಿದ್ಧಾರೂಢಪ್ಪ ಎಲ್ಲೆಲ್ಲಿ ಹುಡುಗ ಹೋಗ್ತದ ಅಲ್ಲಲ್ಲಿ ಗುರುವಿಗೆ ಆ ಒಂದು ಹುಡುಗನಿಗೆ ನಮಸ್ಕಾರ ಮಾಡಾಕ್ ಹತ್ ಕೂಡ್ಲೇನೆ ಅಲ್ಲೇ ಇರುವಂತಹ ಹಿರಿಯರೆಲ್ಲ ಬಂದು ಕೇಳಿದ್ರು, ಯಪ್ಪ ದೇವಾದಿ ದೇವತೆಗಳು ನಿನ್ನ ಚರಣಕ್ಕ ಶರಣನ್ನುವಾಗ, ರಾಜ ಮಹಾರಾಜರೆಲ್ಲ ನಿನ್ನ ಪಾದಕ್ಕ ಶರಣಾಗುವಾಗ, ನೀ ಅಂತ ಒಂದು ತಿಳಿಲಾರ್ದ ಒಂದು ಯಬಡ ಹುಡುಗನಿಗೆ ಯಾಕಪ್ಪ ನಮಸ್ಕಾರ ಮಾಡಾಕ್ ಹತ್ತಿದಿ ಅಂತ ಕೇಳಿದ್ರು ಹಿರಿಯರೆಲ್ಲ. ಅದಕ್ಕೆ ಅವ್ರು ಸಿದ್ಧಾರೂಢಪ್ಪ ಅಂದ್ರು, ಆ ಹುಡುಗ ಯಾರು ಅಲ್ಲ, ಇಂದಿಗೆ 40 ವರ್ಷಕ್ಕ ಅವ ನನ್ನ ಪೀಠಕ್ಕೆ ಗುರುವಾದವನದಾನ, ಅದಕ್ಕೆ ಈಗೇನ ನಮಸ್ಕಾರ ಮಾಡಾಕತ್ತೀನಿ ಅಂತನ್ಬೇಕಾದ್ರ ಆ ಹೊತ್ನಾಗ ನಾ ಈ ಶರೀರದ ಜೊತೆಗೆ ಇರಂಗಿಲ್ಲಪ್ಪ, ಅದಕ್ಕೆ ನನ್ನ ಗುರುಪೀಠಕ್ಕೆ ಗುರುವಾಗುವಂತ ಗುರುವಿಗೆ ನಾ ಹೀಗೆ ನಮಸ್ಕಾರ ಮಾಡ್ತೀನಿ ಅನ್ನಬೇಕಾದ್ರ ಎಂಥ ಗುರುಭಕ್ತಿ ತುಂಬಿ ತುಳುಕುತ್ತಿತ್ತು ಅನ್ನೋದನ್ನ ನೆನಪಿಡಬೇಕು ನಾವು. ಅವ್ರಿಗೇನು ಬೇಕಾಗಿತ್ತು ರೀ, ಗುರುವಿನಿಂದ ಏನಾಗಬೇಕಾಗಿತ್ತು ಸಿದ್ಧಾರೂಢಪ್ಪಗ? ಏನೂ ಆಗಬೇಕಾಗಿದ್ದಿಲ್ಲ. ಏನಾಗಬೇಕು ಆಯ್ತು ಹೋಗಿತ್ತು, ಪೂರ್ಣ ಪರಮಾತ್ಮನಾಗಿ ಜಗತ್ತಿಗೆ ಬೆಳಕು ಕೊಡೋ ಹೊತ್ನಾಗ ಅದ್ರ ಹೃದಯದೊಳಗೆ ಗುರುಭಕ್ತಿ ಎಷ್ಟು ತುಂಬಿತ್ತು ಅನ್ನೋದನ್ನ ನಾವು ನೆನೆಸ್ಕೋಬೇಕು. ನಮ್ಮ ಹಂತಕ್ಕೆ ಹಂಗೆ ಎಲ್ಲರ 4 ಮಾತು ಬಂತು ಅಂದ್ರೆ ಗುರುಭಕ್ತಿ ಅನ್ನೋದು ಕಾವ್ಯ ಹೋಗಿರ್ತದ. ನಾವೇ ಜ್ಞಾನಿಗಳು ಅನ್ನುವ ರೀತಿ ಒಳಗೆ ತಿರುಗಾಡ್ತೇವೆ ನಮ್ಮಂತ ಪಾಮರ ಮಂದಿ. ಆದ್ರೆ ಗುರುನಾಥ ಎಂಥ ಪೂರ್ಣ ಜ್ಞಾನಿಯದಾರ, ಗುರುಭಕ್ತಿ ಎಂಥದ್ದು ತುಂಬಿ ತುಳುಕ್ತಿತ್ತು ಅನ್ನೋದನ್ನ ನಾವು ನೋಡಿದ್ರೆ ಗುರುವಿಗಿಂದ ಅಧಿಕರು ಯಾರ್ಯಾರು ಇಲ್ಲ ಅನ್ನೋ ಮಾತ ಸತ್ಯ, ತ್ರಿಕಾಲ ಸತ್ಯ ಅನ್ನೋ ಮಾತನ್ನ ಮಹಾತ್ಮರ ಆಚರಣೆಯಿಂದ ನಾವು ನೋಡ್ತೇವೆ. ಅಂಥ ಗುರುಭಕ್ತಿ ಸದಾ ಕಾಲ ನಮ್ಮ ಹೃದಯದೊಳಗೆ ಬೆಳಗಲಿ. ಅಂಥ ಆಶೀರ್ವಾದ ಎಲ್ಲ ಪೂಜ್ಯ ಶ್ರೀಗಳು ಸಿದ್ಧಾರೂಢಪ್ಪ ಎಲ್ಲರಿಗೆ ನಮ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು 2 ಮಾತ ಸದ್ಗುರು ಚರಣಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಓಂ ಸತ್ಸಂಗ. ಪರಮ ಪೂಜ್ಯ ಮಾತಾಜಿಯವರ ಹಿಡಿದಾವರೆಗಳಲ್ಲಿ ಅನಂತ